ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ಪುನರ್ರಚನೆಯ ಚರ್ಚೆಯ ಬೆನ್ನಲ್ಲೇ ಕೆಲವು ಸಚಿವರುಗಳಿಗೆ ಇದೀಗ ಢವ ಶುರು ಆಗ್ಬಿಟ್ಟಿದೆ. ಸಂಪುಟ ಪುನರ್ರಚನೆ ಆಗ್ಲಿ ಅಂತ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ. ಅದಕ್ಕೆ ಅಂತ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ದೆಹಲಿಗೆ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಢವ ಶುರು ಆಗ್ಬಿಟ್ಟಿದೆ. ಆತಂಕದಲ್ಲಿ ಇದ್ದಾರೆ. ಸಂಪುಟ ಪುನರ್ರಚನೆಗಾಗಿ ಹಠಕ್ಕೆ ಬಿದ್ದಿರೋದು ಹಿರಿಯ ಶಾಸಕರುಗಳು. ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು. ಮತ್ತೆ ದೆಹಲಿ ದಂಡಯಾತ್ರೆಗೆ ಸಿದ್ಧತೆಯನ್ನ ನಡೆಸಿರೋದು ಬರೋಬ್ಬರಿ 40 ಶಾಸಕರುಗಳು. ಹಿರಿಯ ಶಾಸಕರ ಈ ನಡೆಯ ಬೆನ್ನಲ್ಲೇ ಕೆಲವು ಸಚಿವರುಗಳು ಈಗ ಆಲ್ರೆಡಿ ಅಧಿಕಾರದಲ್ಲಿ ಇದಾರಲ್ಲ, ಅವ್ರಗಳಿಗೆ ಒಂದು ಆತಂಕ ಶುರು ಆಗಿದೆ. ಕೆಲ ಸಚಿವರಿಂದ ಹೈಕಮಾಂಡ್ ಮಟ್ಟದಲ್ಲಿ ತೆರೆ ಮರೆಯ ಕಸರತ್ತು. ಅವ್ರವ್ರ ಸ್ಥಾನ ಭದ್ರ ಮಾಡ್ಕೊಳ್ಳೋದಕ್ಕೆ, ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಏನ್ ಕಸರತ್ತು ಮಾಡಬೇಕು ಆ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಸಿಎಂ DCM ಮನವೊಲಿಸುವಂತ ಪ್ರಯತ್ನದಲ್ಲಿ ಕೆಲ ಸಚಿವರುಗಳಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ. ನೋಡಿ, ಕೆಲವು ಸಚಿವರುಗಳಿಗೆ ಸಚಿವ ಸ್ಥಾನ ಬಿಟ್ಕೊಡಕ್ ಮನ್ಸಿಲ್ಲ. ಈಗ 40ರಿಂದ 50 ಶಾಸಕರುಗಳು ನಮಗೆ ಅಧಿಕಾರ ಬೇಕು ಅಂತ ರೊಚ್ಚಿಗೆದ್ದಿದ್ದಾರೆ. ಇವ್ರುಗಳಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂದರೆ ಆಲ್ರೆಡಿ ಸಂಪುಟದಲ್ಲಿ ಕೂತಿರೋರು ಕೆಲವರಿಗೆ ಕೋಕ್ ಕೊಡಬೇಕು, ಎದೋಗಿ ನೀವು ಅಂತ ಹೇಳಬೇಕು. ಹಾಗಾಗಿ ಕೆಲವು ಸಚಿವರುಗಳಿಗೆ ಟೆನ್ಷನ್ನು, ಢವ ಆತಂಕ, ಭಯ, ಅಸಮಾಧಾನ ಎಲ್ಲನೂ ಇದೆ. ಹೇಗಾದರೂ ಮಾಡಿ ತಮ್ಮ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಬಹುಮತ ಬಂದಿರೋದು, ಅಧಿಕಾರ 3 ವರ್ಷ ಈಗ ಅನುಭವಿಸಿದ್ದಾರೆ. ಇನ್ನು 2 ವರ್ಷ ಕಂಪ್ಲೀಟ್ ಆಗಿ ಅಧಿಕಾರದಲ್ಲಿ ಇದು ಬಿಡೋಣ ಅಂತ ಕೆಲವು ಸಚಿವರಿಗೆ ಆಸೆ. ಕಿತ್ಕೊಬಿಟ್ರೆ ಬಟ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಗೊತ್ತಿತ್ತು ಹೀಗೆಲ್ಲ ಆಗಬಹುದೇನೋ ಅಂತ. ಅಂದರೆ ಹೆಂಗೂ ಮುಂದಕ್ಕೆ ಹೋಗ್ತಾ ಇತ್ತಲ್ಲ, ಹಿಂಗೂ ಜಮಾಯಿಸೇ ಬಿಡೋಣ ಇನ್ನೊಂದು 2 ವರ್ಷ ಅಂತ ಪ್ಲ್ಯಾನಲ್ಲಿದ್ರು. ಆದರೆ ಈ ಅಸಮಾಧಾನಿತರಿದ್ದಾರಲ್ಲ, ವಂಚಿತರಿದ್ದಾರಲ್ಲ, ಅವ್ರುಗಳು ಪಟ್ಟು ಬಿಡ್ತಾ ಇಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಸಂಪುಟ ಪುನರ್ರಚನೆಯ ವಿಚಾರ ಕೆಲವರಿಗೆ ಹೌದು ಒತ್ತಡ ಅನ್ನೋದಿದೆ, ನಾವು ಆಗಲೇಬೇಕು ಸಚಿವರು ಅಂತ. ಬಟ್ ಆಲ್ರೆಡಿ ಸಚಿವರಾಗಿರೋರಿಗೆ ಎಲ್ಲಿ ತಮ್ಮ ಸ್ಥಾನ ಹೋಗ್ಬಿಡುತ್ತೋ ಅನ್ನೋದೊಂದು ಭಯ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಎರಡೂ ಕಡೆಯನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಏನು ಮಾಡ್ತಾರೆ ಅಂತ. ಸದ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ CM ಕುರ್ಚಿ ಕಿತ್ತಾಟ ಆದರೆ, ಮತ್ತೊಂದು ಕಡೆ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕು ಎಂಬ ಒತ್ತಡ ಹಾಗೂ ಆಗ್ರಹಗಳು ಹೆಚ್ಚಾಗ್ತಾ ಇರೋವಂಥದ್ದು. ಹೀಗಾಗಿ ಈಗಾಗಲೇ ಸಾಕಷ್ಟು ಕಸರತ್ತುಗಳು ನಡೆದಿದೆ. ಒಂದು ಕಡೆ ಕ್ಯಾಬಿನೆಟ್ಗೆ ಸೇರೋದಕ್ಕೆ ಹಲವು ಶಾಸಕರು ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಸರತ್ತನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕ್ಯಾಬಿನೆಟ್ನಿಂದ ಕೈ ಬಿಡುವ ಸೂಚನೆ ಕೆಲವು ಸಚಿವರಿಗೆ ಸಿಕ್ಕಿದ್ದು, ಅವರು ಕೂಡ ಒಂದಿಷ್ಟು ತಳಮಳ ಹಾಗೂ ಭಯ, ಏನು ಒಂದು ರೀತಿ ಸಚಿವರಿಗೆ ಭಯ ಶುರುವಾಗಿರುವಂಥದ್ದು. ಅಂದರೆ ಸಚಿವ ಸ್ಥಾನದಿಂದ ಎಲ್ಲಿ ನಮ್ಮನ್ನು ಕೈ ಬಿಡ್ತಾರೆ ಎಂಬ ತಳಮಳ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಸಚಿವರು ತಮ್ಮದೇ ಆದಂತಹ ಪ್ರಯತ್ನವನ್ನು ದೆಹಲಿ ಮಟ್ಟದಲ್ಲಿ ಹಾಗೂ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಕ್ಯಾಬಿನೆಟ್ಗೆ ಸೇರೋದಕ್ಕೆ, ಮತ್ತೊಂದು ಕಡೆ ಕ್ಯಾಬಿನೆಟಿಂದ ಎಲ್ಲಿ ಕೈ ಬಿಡ್ತಾರೆ ಎಂಬ ತಳಮಳ. ಈ ಎರಡೂ ವಿಚಾರದಿಂದ ಹೈಕಮಾಂಡ್ಗೆ ಒಂದಿಷ್ಟು ತಲೆಬಿಸಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಈಗಾಗಲೇ 40 ಶಾಸಕರಿಗಿಂತ ಹೆಚ್ಚು ಶಾಸಕರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿದ್ದರು. ಅಲ್ಲಿ ದೆಹಲಿ ನಾಯಕರನ್ನು ಭೇಟಿಯಾಗಿ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಫಲ್ ಆಗಲೇಬೇಕು, ಯಾಕೆಂದರೆ ಸರ್ಕಾರ ಬಂದು 3 ವರ್ಷ ಆಗಿದೆ, ಇನ್ನೂ ನಮಗೆ ಸ್ಥಾನಮಾನ ಸಿಕ್ಕಿಲ್ಲ ಎಂಬ ತಮ್ಮ ಮನವಿಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಈಗ ಮತ್ತೆ ಮುಂದಿನ ವಾರದಲ್ಲಿ, ಅಂದರೆ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಳಿಕ ಮತ್ತೆ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಂತಿಮವಾಗಿ ತಮ್ಮ ಮನವಿಯನ್ನು ಸಲ್ಲಿಸೋದಕ್ಕೆ ಸಿದ್ಧವಾಗ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನು ಯಾರೆಲ್ಲ ಸಚಿವರನ್ನು ಕೈ ಬಿಡಲಾಗುತ್ತೆ ಅನ್ನೋದು ಈಗಾಗಲೇ ಚರ್ಚೆ ಆಗ್ತಾ ಇರೋಂಥದ್ದು, ಯಾರನ್ನು ಸೇರಿಸ್ಕೊಳ್ಳಲಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಕೆಲವರನ್ನು ಕೈ ಬಿಡಬೇಕಾದಂಥ ಅನಿವಾರ್ಯತೆ ಕೂಡ ಈಗ ಹೈಕಮಾಂಡ್ ಮುಂದೆ ಇರೋದ್ರಿಂದ, ಯಾರನ್ನು ಕೈ ಬಿಟ್ಟಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಏನೆಲ್ಲ ಅಸಮಾಧಾನ ಆಗುತ್ತೆ, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಸವಾಲುಗಳು ಎದುರಾಗಿರುವಂಥದ್ದು. ಜೊತೆಗೆ ಒಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಕೆಲವು ಸಚಿವರು ಮುಂದಾಗ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಕಡೆಯಿಂದಲೂ ಕೂಡ ಒಂದು ರೀತಿ ಪ್ರಯತ್ನಗಳನ್ನು ಮಾಡಿಸ್ತಾ ಇರುವಂಥದ್ದು. ಅಂದರೆ ತಮ್ಮ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ತಯಾರಿ ಹಾಗೂ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಒಟ್ಟಾರೆಯಾಗಿ
ಒಂದು ಕೆಲವು ಶಾಸಕರು ಕ್ಯಾಬಿನೆಟ್ ಸೇರೋದಕ್ಕೆ, ಕೆಲವು ಶಾಸಕರನ್ನ ಸಚಿವರನ್ನ ಕೈ ಬಿಡೋದು, ಎರಡೂ ವಿಚಾರಗಳಲ್ಲಿ ಹೈಕಮಾಂಡ್ ಯಾವ ರೀತಿ ತನ್ನ ಹೆಜ್ಜೆ ಇಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ಸಚಿವರನ್ನ ಕೈ ಬಿಡಲಾಗುತ್ತೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದರಲ್ಲಿ ಕೆ ವೆಂಕಟೇಶ್ ಇರ್ಬೋದು, ರಹೀಂ ಖಾನ್ ಸೇರಿದಂತೆ, ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ MC ಸುಧಾಕರ್ ಸೇರಿದಂತೆ ಹಲವು ಸಚಿವರನ್ನ ಕೈ ಬಿಡಲಾಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಅವರ ಈಗಾಗಲೇ ಇಲಾಖೆವಾರು ಪ್ರೋಗ್ರೆಸ್ ಕಾರ್ಡನ್ನು ಹೈಕಮಾಂಡ್ ನಾಯಕರು ಪಡೆದಿರುವಂಥದ್ದು. ಅದರಲ್ಲಿ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ, ಅಭಿವೃದ್ಧಿ ಕೆಲಸಗಳಾಗಿವೆ, ಏನೆಲ್ಲ ಯೋಜನೆಗಳನ್ನು ಜಾರಿಗೆ ತರ್ಬೋದು ಎಂಬ ನಿರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮಾರ್ಕ್ಸ್ ಕಾರ್ಡನ್ನು, ಪ್ರೋಗ್ರೆಸ್ ರಿಪೋರ್ಟನ್ನು ಸಚಿವರನ್ನು ಪಡೆದಿದ್ದಾರೆ. ಆ ಆಧಾರದ ಮೇಲೆ ಸಚಿವರನ್ನು ಏನು ಸಚಿವ ಸ್ಥಾನದಲ್ಲಿ ಉಳಿಸ್ಕೊಡೋದು ಅಥವಾ ಕೈ ಬಿಡಲಾಗುತ್ತೆ ಎಂಬ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ಹೀಗಾಗಿ ಶಾಸಕರ ನಡೆ ಹಾಗೂ ಸಚಿವರ ನಡೆಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಕಾದು ನೋಡಬೇಕಾಗಿರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.